YouTube channel. Hoping that everyone are doing good and safe. ಇವಾಗ ಅರ್ಲಿ ಮಾರ್ನಿಂಗ್ 4 o'clock ಆಗಿದೆ. ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಅರ್ಜೆಂಟಾಗಿ ನಾನು ಸಡನ್ನಾಗಿ ಎಸ್ಟರ್ಡೇ ನೈಟ್ ಇನ್ನೂ ಪ್ಲ್ಯಾನ್ ಮಾಡಿರೋದು. ಪ್ಲ್ಯಾನ್ ಅಲ್ಲ, ಸಡನ್ ಸಿಚುಯೇಷನ್ ಬಂದಿರೋದು. ಸೊ ನಾನು ಇವಾಗ ಬೆಂಗಳೂರಿಗೆ ಹೋಗಬೇಕಾಗಿದೆ. ಸೊ ಅದಕ್ಕೇ ಹೋಗಿ ಮತ್ತೆ ವಾಪಸ್ ಬರಬೇಕು. ಏನಕ್ಕೆ ಏನು ಅಂತ ಎಲ್ಲ ಮುಂದೆ ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ನೋಡಿ. ಆ್ಯಂಡ್ ನಾನು ಇವಾಗ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಎವ್ರಿ ಟೈಮ್ ಹೋಗುವಾಗ ಬೆಳಗ್ಗೆ ಇಲ್ಲಿಂದ ಹೋಗಿ ಪಿ ಜಿ ಹತ್ರ ಹೋಗಿ ಮತ್ತೆ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೆ. ಬಟ್ ಅಷ್ಟೊಂದು ಟೈಮ್ ಇಲ್ಲದೆ ಇರೋ ಕಾರಣ ನಾನಿವಾಗ ಡೈರೆಕ್ಟಾಗಿ ಹೋಗ್ತಾಯಿದ್ದೀನಿ ಆಫೀಸ್ಗೆ. ಸೊ ಯಾಕೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ಒಂಥರ ಇವಾಗ ವರ್ಕ್ ಫ್ರಮ್ ಹೋಮ್ ಪೀರಿಯಡು, ಬಟ್ ಸ್ಟಿಲ್ ಸಿಚುಯೇಷನ್ ಆ ಥರ ಇರೋದ್ರಿಂದ ನಾನು ಹೋಗಲೇಬೇಕಾಗಿದೆ. ಏನು ಎತ್ತ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಒಂದು ಕಡೆ ಬೇಜಾರಿದೆ, ಏನಪ್ಪ ಇದು ಆರಾಮಾಗಿ 4 ದಿವಸ ಇರೋಣ ಅಂದರೆ ಈ ಥರ ಏನೋ ಒಂದು ಪ್ರಾಬ್ಲಮ್ ಬರುತ್ತಲ್ಲ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಲೈಫ್ ಅಂತಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದೂ ಇದ್ದೇ ಇರುತ್ತಲ್ವ. ಸೊ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಲೈಫು. ಸೊ ಅದಕ್ಕೇ ಇವಾಗ ಸಡನ್ನಾಗಿ ಹೊರಟಿದ್ದೀನಿ. ಬನ್ನಿ ಹೋಗೋಣ. ಟೈಮ್ ತೋರಿಸ್ತೀನಿ. ನಾನಿವಾಗ 4 o'clock ಆಗಿದೆ. ಎಕ್ಸಾಕ್ಟ್ಲಿ 4 o'clock. ಇವಾಗ 5 minutes ಮುಂದೆ ಇದೆ. ಆ್ಯಂಡ್ ಏನಂತಂದರೆ ಎವ್ರಿ ಟೈಮ್ ನನಗೆ ಡ್ರಾಪ್ ಮಾಡುವಾಗ ನಮ್ಮಪ್ಪ ಇರೋರು, ಸೊ ಅವ್ರು ಡ್ರಾಪ್ ಮಾಡ್ತಿದ್ರು. ಬಟ್ ಈ ಸಲ ಅವರು ಊರಲ್ಲಿದ್ದಾರೆ. ಇವಾಗ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ದಾರೆ. ಸೊ ಈ ಟೈಮಲ್ಲಿ ನನಗೆ ಇವಾಗ ಸಡನ್ನಾಗಿ ಎಮರ್ಜೆನ್ಸಿ ಇದೆ, ಹೋಗಲೇಬೇಕು ಅಂತ. ಸೊ ಇವಾಗ ನಮ್ಮಮ್ಮ ಡ್ರಾಪ್ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ. ಬರುವಾಗ ಈ ರೋಡಲ್ಲಿ ಬರಬೇಡ, ಡೈರೆಕ್ಟಾಗಿ ಪೃಥ್ವಿ ಹತ್ರ ಬಂದ್ಬಿಟ್ಟು ಫುಲ್ ಸ್ಟ್ರೈಟ್ ಆಗಿಲ್ಲ ಬೇಕಿಲ್ಲ. ಹಾಂ, ಅಷ್ಟೊಂದೇನು ಚಳಿ ಇಲ್ಲ ಅಲ್ವಾ? ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹೇಳಿದೆ ಏನಕ್ಕೆ ಹೋಗ್ತಿರೋದು ಏನು ಅಂತ, ಇನ್ನು ಮುಂದೆ ಗೊತ್ತಾಗುತ್ತೆ ಅಂತ. ಇಲ್ಲಿ ತನಕ ನಿಮ್ಗೆ ಗೊತ್ತಾಗಲೇ ಇಲ್ಲ. ಏನಂತಂದರೆ ಇವಾಗ ನನ್ನ ಲ್ಯಾಪ್ಟಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಲ್ಯಾಪ್ಟಾಪ್ ಇದ್ದಕ್ಕಿದ್ದಂಗೆ ಸ್ಟಕ್ ಆಗಿಬಿಟ್ಟಿದೆ. ಆ ಡಿಸ್ಪ್ಲೇ ಏನೋ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ವರ್ಕ್ ಫ್ರಮ್ ಹೋಮ್ ಪೀರಿಯಡಲ್ಲಿ ಇರೋವಾಗನೇ ಹಿಂಗಾಗ್ಬಿಟ್ಟಿದೆ. ಸೊ ಅದಕ್ಕೇ ಅದೇನಾದರೂ ಇನ್ ಕೇಸ್ ರೆಡಿ ಆಗುತ್ತೆ ಅಂದರೆ ರೆಡಿ ಮಾಡಿಸ್ಕೊಳ್ಳೋದು, ಇಲ್ಲ ಅಂತಂದರೆ ರಿಪ್ಲೇಸ್ ಮಾಡಿಬಿಟ್ಟು ಬೇರೆ ಲ್ಯಾಪ್ಟಾಪ್ನ ಇಸ್ಕೋಬೇಕು ಆಫೀಸಿಂದ ಅಂತ ಅಂದ್ಬಿಟ್ಟು ಇವಾಗ ಬೆಳಗ್ಗೆನೇ ಹೊರಟಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗೇ ವರ್ಕ್ ಆಗ್ತಾಯಿತ್ತು. ನೆನ್ನೆ ನೈಟೂ ನಾನು ಆನ್ ಮಾಡಿ ಎಲ್ಲ ನೋಡಿ ಇಟ್ಟಿದ್ದೀನಿ, ಇಮೇಲ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು. ಬಟ್ ಮಾರ್ನಿಂಗ್ ಎದ್ದು ನೋಡೋ ಅಷ್ಟರಲ್ಲಿ ಸ್ವಿಚ್ಚೇ ಆನ್ ಆಗ್ತಾ ಇರಲಿಲ್ಲ. ಆಮೇಲೆ ಅದಕ್ಕೆ ಯಾಕೆ ಸ್ವಿಚ್ ಆನ್ ಆಗ್ತಾ ಇಲ್ವಲ್ಲ ಇದು ಅಂತ ಅಂದ್ಬಿಟ್ಟು ಚೆಕ್ ಮಾಡಿದೆ. ಆಮೇಲೆ ಮತ್ತೊಂದು ಸ್ವಲ್ಪ ಹೊತ್ತು ಆದಮೇಲೆ ಆನ್ ಆಯಿತು. ಆಮೇಲೆ ಓಕೆ ಹೆಂಗೋ ವರ್ಕ್ ಆಗ್ತಾಯಿದೆ ಅಂದರೆ ಹಂಗೆ ಮಿಡಲಲ್ಲಿ ವರ್ಕ್ ಮಾಡ್ತಾ ಇರುವಾಗ ಸ್ಟಕ್ ಆಗಿಬಿಡ್ತು. ಇವಾಗ ನೀವು ಆ ಡಿಸ್ಪ್ಲೇ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಆ ಸ್ಕ್ರೀನಿಂದ ಬೇರೆ ಕಡೆಗೆ ಮೂನೇ ಆಗ್ತಾಯಿಲ್ಲ. ಸೊ ಫೈನಲಿ ನಾನಿವಾಗ ಮೆಜೆಸ್ಟಿಕ್ಕಿಗೆ ಬಸ್ಸಿಂದ ಬಂದು ರೀಚ್ ಆದೆ. ಸೊ ಇಲ್ಲಿಂದ ಇವಾಗ ಮತ್ತೆ ಮೆಟ್ರೋದಲ್ಲಿ ಹೋಗ್ಬೋದು, ಇಲ್ಲ ಅಂತಂದರೆ ಬಸ್ಸಲ್ಲಿ ಹೋಗ್ಬೋದು. ಸೊ ನಾನಿವತ್ತು ಬಸ್ಸಲ್ಲೇ ಹೋಗ್ತಾ ಇದ್ದೀನಿ. ಒಂದೊಂದು ಸಲ ಮೆಟ್ರೋದಲ್ಲೂ ಹೋಗ್ತೀನಿ, ಒಂದೊಂದು ಸಲ ಬಸ್ಸಲ್ಲೂ ಹೋಗ್ತೀನಿ. ಸೊ ಯಾವ ಟೈಮಿಗೆ ಕನ್ವೀನಿಯೆಂಟ್ ಇರುತ್ತೆ ಹಂಗೆ ಅಡ್ಜಸ್ಟ್ ಆಗಿಬಿಟ್ಟು ಹೋಗ್ತಾ ಇರ್ತೀನಿ. ಇವಾಗ ನಾನು ಬಸ್ ಇಳಿದು ಪಿ ಜಿ ಹತ್ರ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಪಿ ಜಿಗೆ ಹೋಗಲ್ಲ ಅಂತ ಅಂದೆ, ಬಟ್ ಸ್ಟಿಲ್ ಬಂದಿದ್ದೀನಿ. ಇವಾಗ ತಾನೇ ಪಿ ಜಿಗೆ ಬಂದೆ. ಆ್ಯಕ್ಚುಲಿ ನಾನು ಪಿ ಜಿಗೆ ಬರಬಾರ್ದು, ಹಂಗೇ ಡೈರೆಕ್ಟಾಗಿ ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಡೈರೆಕ್ಟಾಗಿ ಆಫೀಸ್ಗೆ ಹೋಗೋವಂಥ ಬಸ್ಸು ಸಿಗಲಿಲ್ಲ. ಸೊ ಹಂಗಾಗಿ ಇದೇ ವೇಯಲ್ಲಿ ಬಂದಲ್ಲ. ಸೊ ಹಂಗೆ ಓಕೆ ಪಿ ಜಿಗೆ ಹೋಗ್ಬಿಟ್ಟು ಆಮೇಲಿಂದ ಹೋಗೋಣ ಅಂತಂದು ಇವಾಗ ಬಂದಿದ್ದೀನಿ. ಏನಂತಂದರೆ ಸೀನು, ನನ್ನ ಲ್ಯಾಪ್ಟಾಪು ಕೈ ಕೊಟ್ಬಿಟ್ಟಿದೆ ನನಗೆ. ಸೊ ಇದ್ದಕ್ಕಿದ್ದಂಗೆ ಸ್ಟ್ರಕ್ ಆಗಿ ಅದ್ರ ಪಾಡಿಗೆ ರೀಸ್ಟಾರ್ಟ್ ಆಗ್ತಾಯಿದೆ, ಅದ್ರ ಪಾಡಿಗೆ ಆನ್ ಆಗ್ತಾಯಿದೆ, ಹಂಗೆಲ್ಲ ಅದೇ ಆಗ್ತಾಯಿದೆ. ಸೊ ಹಂಗಾಗಿ ಲ್ಯಾಪ್ಟಾಪ್ನ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಿರೋದು ಇವಾಗ ನಾನು ಬೆಂಗಳೂರಿಗೆ. ಇದಕ್ಕಾಗಿ ಸುಮ್ಮನೆ ಅಲ್ಲಿಂದ ಅಲ್ಲಿ ತನಕ ಬರಬೇಕಾಯ್ತು. ಬಟ್ ಇನ್ನೊಂದು ಥಿಂಗ್ ಏನು ಗೊತ್ತಾ, ಇವಾಗ ನಾನು ಇಲ್ಲಿ ಬಂದುಬಿಟ್ಟು ಆನ್ ಮಾಡಿ ನೋಡ್ತಾ ಇದ್ದೀನಿ ಒಂದ್ಸಲ ನೋಡೋಣ ಅಂತ. ನಿನ್ನೆ ನೈಟೆಲ್ಲ ಚೆಕ್ ಮಾಡಿದೆ. ಸೊ ಅವಾಗ ಆನೇ ಆಗಿಲ್ಲ. ಇವಾಗ ಚೆಕ್ ಮಾಡಿದ್ರೆ ಇವಾಗ ಆನ್ ಆಗ್ತಾಯಿದೆ ಇದು. ಆಮೇಲೆ ಮತ್ತೆ ಇವಾಗ ಅಂದ್ರೂ ಮತ್ತೆ ನನಗೆ ಇವಾಗ ಬಿಲ್ಲಿಂಗ್ ಪೀರಿಯಡ್ ಅಂತ ಇವಾಗ ಮಂತ್ ಬಿಗಿನಿಂಗಲ್ಲಿ ತುಂಬ ವರ್ಕ್ ಇರುತ್ತೆ. ಸೊ ಆ ಟೈಮಲ್ಲಿ ಮತ್ತೇನಾದರೂ ಈ ಥರ ಕೈ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲ ರಿಪ್ಲೇಸ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು
ಇವಾಗ ರೀಪ್ಲೇಸ್ ಮಾಡಿ ಮಾಡೋಕ್ಕೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೆಂಗಿರುತ್ತೆ ಇವತ್ತಿನ ಡೇ. ಮತ್ತು ನಾನು ಹಾಸನಿಗೆ ರಿಟರ್ನ್ ಆಗಬೇಕು. ಸೊ ಇವಾಗ ಸ್ವಲ್ಪ ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗ್ತೀನಿ. ಸೊ ಇವಾಗ ಹೋಗ್ತಾ ಇದ್ದೀನಿ ಆಫೀಸ್ಗೆ. ಏನಂತಂದರೆ ನನ್ನ ಲ್ಯಾಪ್ಟಾಪ್ ಹೇಳಿದ್ನಲ್ವ ನಾನು, ಸೊ ವರ್ಕ್ ಆಗ್ತಾ ಇರಲಿಲ್ಲ ಅಂತ. ಅದಕ್ಕೆ ನಾನು ಮಾರ್ನಿಂಗ್ ನೈಟೆಲ್ಲ ಚೆಕ್ ಮಾಡಿ ನೋಡಿದ್ದೆ. 12 o'clock 11 10:30 ಒಂದ್ಸಲ ಓಪನ್ ಮಾಡಿ ಆನ್ ಆಗುತ್ತಾ ಇವಾಗ ಏನಾದರೂ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದೆ. ಅವಾಗ ಆನ್ ಆಗಿರಲಿಲ್ಲ. ಆ್ಯಂಡ್ ಇವಾಗ ಇಲ್ಲಿ ಬಂದ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ ನೋಡೋಣ ಅಂತ ಆನ್ ಮಾಡ್ತಿದ್ದೀನಿ. ಇವಾಗ ಆನ್ ಆಗ್ತಾಯಿದೆ ಅದು. ಆಮೇಲೆ ಮತ್ತೆ ಇವಾಗ ಹಂಗೆ ಕ್ಲೋಸ್ ಮಾಡಿಬಿಟ್ಟು ಇಟ್ಟೆ. ಮತ್ತೆ ಸರಿ ಆಯಿತು ನೋಡೋಣ. ಆದರೂ ಮತ್ತೆ ವರ್ಕ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ವೀಕ್ ಫುಲ್ಲು. ಸೊ ಅವಾಗ ಮತ್ತೆ ಮನೇಲಿ ಈ ಥರ ಪ್ರಾಬ್ಲಮ್ ಆದರೆ ಮತ್ತು ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಮತ್ತೆ ಬರಬೇಕಾಗತ್ತೆ ಬ್ಯಾಂಗ್ಳೂರಿಗೆ ಅಲ್ಲಿಂದ. ಸೊ ಅದಕ್ಕೇ ಯೋಚನೆ ಮಾಡಿ ಸರಿ ಆಯಿತು ರೀಪ್ಲೇಸೇ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇವಾಗ ಮತ್ತೆ ಆನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇವಾಗ ಆನ್ ಆಗ್ತಾಯಿಲ್ಲ. ಸೊ ಒಳ್ಳೆ ಒಂಥರ ಇರಿಟೇಷನ್ ಆಗ್ತಾಯಿದೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಎಕ್ಸ್ಚೇಂಜ್ ಮಾಡ್ಕೊಬಿಟ್ಟು ಮತ್ತೆ ಮನೆಗೆ ಹೋಗೋಣ. ಬಂದಿದ್ದೀನಿ. ಬೆಳಗ್ಗೆ ಬರ್ತಿದ್ದಂಗೆ ಲ್ಯಾಪ್ಟಾಪ್ನ IT ಟೀಮ್ ಅವ್ರಿಗೆ ಏನಾಗಿದೆ ಅಂತ ಚೆಕ್ ಮಾಡಿ ಅಂತ ಕೊಟ್ಬಿಟ್ಟು ನಾನು ಕೂತಿದ್ದೆ. ನನ್ನ ಟೀಮ್ ಮೆಂಬರ್ಸ್ ಯಾರೂ ಇರಲಿಲ್ಲ. ಬಟ್ ನನಗೆ ಬೇರೆ ಫ್ರೆಂಡ್ ಇದ್ದರು. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡಿ ಅಷ್ಟರಲ್ಲಿ ಈವ್ನಿಂಗ್ ಆಯಿತು. ಲ್ಯಾಪ್ಟಾಪ್ ಕೂಡ ಬೇರೆದು ಕೊಟ್ಟರು, ರೀಪ್ಲೇಸ್ ಮಾಡಿಬಿಟ್ಟು ಬೇರೆದು ಕೊಟ್ಟರು. ಸೊ ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗಬೇಕು. ಅದಕ್ಕೆ ಬಸ್ಸಿಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಮತ್ತೆ ಮೆಜೆಸ್ಟಿಕ್ ಹೋಗೋಕ್ಕೆ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಇವಾಗ ಹಾಸನ್ಗೆ ಬಂದೆ. ಬರ್ತಿದ್ದಂಗೆ ಒಂದು ಸ್ವಲ್ಪ ದೂರ ಇರುವಾಗೇ ಈಗೇನು ಇದ್ದೆ ಮನೇಲಿ. ಸೊ ಹಂಗಾಗಿ ನಮ್ಮಮ್ಮನೇ ನನ್ನನ್ನು ಪಿಕ್ ಮಾಡೋಕ್ಕೆ ಬಂದರು. ಸೊ ಇವಾಗ ಅಮ್ಮ ಕೂಡ ಬಂದಾಯಿತು. ಇವಾಗ ಇನ್ನೇನಿಲ್ಲ. ಸೊ ಮನೆಗೆ ಹೋಗಿ ಒಂದು ಸ್ವಲ್ಪ ಏನಾದರೂ ತಿಂದುಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋದು. ಬಿಕಾಸ್ ತುಂಬ ಟ್ರಾವೆಲ್ ಮಾಡಿದ್ದೀನಿ. ಬೆಳಗ್ಗೆ 5 hours ಮತ್ತು ಹೋಗುವಾಗ 5 hours. ಸೊ ಮೋರ್ ದೆನ್ 10 hours ಟ್ರಾವೆಲ್ ಆಗಿದೆ ಅಂತ ಹೇಳ್ಬೋದು. ಸೊ ತುಂಬ ಟಯರ್ಡ್ ಆಗಿದೆ. ಸೊ ಅದಕ್ಕೇ ಆರಾಮಾಗಿ ರೆಸ್ಟ್ ಮಾಡೋದು ಇವಾಗ. ಹೇ ಗೈಸ್, ಸೊ ನೆನ್ನೆ ತನಕನೂ ವಿಡಿಯೋ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ. ನಾನು ವಿಡಿಯೋನ ಎಂಡ್ ಮಾಡಬೇಕಿತ್ತು. ಬಟ್ ಬಂದಿದ್ದು ನಾನು ತುಂಬ ಲೇಟ್ ಆಗಿದ್ದರಿಂದ ನನಗೆ ಎನರ್ಜಿ ಇರಲಿಲ್ಲ. ಬಿಕಾಸ್ ಬೆಳಗ್ಗೆನೂ ಟ್ರಾವೆಲ್ ಮಾಡಿದ್ದಿದ್ದು, ಮತ್ತು ಈವ್ನಿಂಗ್ ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು. ಸೊ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ಅದಕ್ಕೇ ಮತ್ತೆ ಏನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ, ಎಂಡ್ ಮಾಡೋಕ್ಕಾಗಲಿಲ್ಲ. ನಿಮ್ಗೆ ಇವಾಗ ಗೊತ್ತಾಗಿದೆ ಅಂದ್ಕೊತೀನಿ ನಾನು ಏನಕ್ಕೆ ಸಡನ್ನಾಗಿ ಹೋಗಿದ್ದು ಅಂತ ಅಂದ್ಬಿಟ್ಟು. ಸೊ ನನ್ನ ಲ್ಯಾಪ್ಟಾಪ್ ನನಗೆ ಸಡನ್ನಾಗಿ ಮಂಡೇ ಕೈ ಕೊಟ್ಬಿಡ್ತು. ಏನಕ್ಕೆ ಅದು ಇದಕ್ಕಿದಂಗೆ ಸ್ಟಕ್ ಆಗ್ತಾಯಿತ್ತು, ಇದಕ್ಕಿದಂಗೆ ರೀಸ್ಟಾರ್ಟ್ ಆಗ್ತಾಯಿತ್ತು. ಇಷ್ಟು ದಿನ ಇಟ್ಸ್ ಬೀನ್ ಆಲ್ಮೋಸ್ಟ್ 1 year ಆಯಿತಾ. ಸೊ ಈ 1 yearಲ್ಲಿ ಏನೂ ಆಗಿಲ್ಲ. ಇಲ್ಲಿ ತನಕ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಈಗ ವರ್ಕ್ ಫ್ರಮ್ ಹೋಮ್ ಪೀರಿಯಡು. ಈ ಟೈಮಲ್ಲೇ ನಾನು ಸಂಡೇ ನೈಟ್ ಕೂಡ ಲ್ಯಾಪ್ಟಾಪ್ ಓಪನ್ ಮಾಡಿ ಮಲ್ಕೊಳ್ಳೋಕೆ ಮುಂಚೆ ಲ್ಯಾಪ್ಟಾಪ್ ಓಪನ್ ಮಾಡಿ ಸ್ವಲ್ಪ ಇಮೇಲ್ಸ್ ಎಲ್ಲ ಚೆಕ್ ಮಾಡಬೇಕಿತ್ತು. ಅದೆಲ್ಲದನ್ನು ಮಾಡಿಬಿಟ್ಟು ಮಲ್ಕೊಂಡಿದ್ದೀನಿ. ಅವಾಗ ಏನಾಗಿಲ್ಲ, ತುಂಬಾ ಚೆನ್ನಾಗಿದೆ, ನೀಟಾಗೆ ವರ್ಕ್ ಆಯಿತು. ಎಲ್ಲದನ್ನು ನೋಡಿಬಿಟ್ಟು ಆಮೇಲೆ ಮತ್ತೆ ಮಲ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಲಾಗಿನ್ ಆಗೋಣ ಅಂತ ಆನ್ ಮಾಡಿದ್ರೆ ಆನೇ ಆಗ್ತಾಯಿಲ್ಲ ಸಿಸ್ಟಮು. ಸೊ ಇದೇನಪ್ಪ ಹಿಂಗಾಗ್ತಾಯಿದೆ. ಆಮೇಲೆ ಹೆಂಗೋ ಆನ್ ಆಯಿತು. ಆನ್ ಆಗಿ ಮತ್ತೆ ಎರರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಹಂಗಾಗಿ ಮತ್ತೆ ರಿಸ್ಕ್ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಡೇಟ್ ನಾನು 30th ಹೋಗ್ಬಿಟ್ಟು 30th ನನಗೆ ನನ್ನ ಲ್ಯಾಪ್ಟಾಪ್ ಪ್ರಾಬ್ಲಮ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ 31st ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಲ್ಯಾಪ್ಟಾಪ್ನ ರಿಪ್ಲೇಸ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ಇವತ್ತು ಫಸ್ಟ್ ವೀಡಿಯೋನ ಎಂಡ್ ಮಾಡಬೇಕಲ್ವ, ಅದಕ್ಕೆ ಈ ಕ್ಲಿಪ್ಪಿಂಗ್ನ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು November 1st ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಹಾಲಿಡೇ ಇದೆ. ಸೊ ನೋ ವರ್ಕ್. ಬಟ್ ಸ್ಟಿಲ್ ನಾನು ನೆನ್ನೆಲ್ಲ ವರ್ಕ್ ಮಾಡಿಲ್ಲ, ತುಂಬ ಇಮೇಲ್ಸ್ ಎಲ್ಲ ಇತ್ತು. ಸೊ ಅದೆಲ್ಲದನ್ನು ಫಿನಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವರ್ಕ್ ಮಾಡಿದೆ. ಇವಾಗ ಆದಷ್ಟು ನೋಡ್ಕೊಂಬಿಟ್ಟು ಇನ್ನೆಲ್ಲ ನಾಳೆಯಿಂದ ಮ್ಯಾನೇಜ್ ಮಾಡ್ಕೊಬೋದು. ಸೊ ಇವಾಗ ಲ್ಯಾಪ್ಟಾಪ್ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದು ಒಂದು ಒಳ್ಳೆ ಕೆಲಸನೇ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ನಾನು ಒಂದು ದಿವಸ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಬಿಡು ಹೆಂಗೋ ಇದರಲ್ಲೇ ಮ್ಯಾನೇಜ್ ಮಾಡಿದ್ರೆ ಆಯಿತು ಅಂತ ಏನಾದರೂ ನಾನು ಥಿಂಕ್ ಮಾಡ್ಕೊಂಡು ಹೋಗಿಲ್ಲ ಅಂತಂದಿದ್ರೆ ಮತ್ತೆ ಮಿಡಲಲ್ಲಿ ವರ್ಕ್ ಮಾಡುವಾಗ ಕೈ ಕೊಟ್ಟರೆ ವರ್ಕೂ ಮುಗಿಯಲ್ಲ. ಆ್ಯಂಡ್ ನಮಗೂ ಸ್ಟ್ರೆಸ್ಫುಲ್ ಆಗಿರುತ್ತೆ ಎಲ್ಲದನ್ನೂ. ಇದೇನಪ್ಪ ಇನ್ನೂ ಮುಗ್ದಿಲ್ಲ ಅಂತ ಅಂದ್ಬಿಟ್ಟು. ಈಗ ಮಂತ್ ಬಿಗಿನಿಂಗ್ ಬೇರೆ 1st ಇಂದ 7th ತನಕ ಬಿಲ್ಲಿಂಗ್ ಪೀರಿಯಡ್ ಇರುತ್ತೆ ನನಗೆ. ಸೊ ಹೆವಿ ವರ್ಕ್ ಇರುತ್ತೆ. ಸೊ ಹಂಗಾಗಿನೇ ನಮ್ಗೆ ವರ್ಕ್ ಫ್ರಮ್ ಹೋಮ್ ಈ ಟೈಮಲ್ಲಿ ಇರೋದು. ಸುಮ್ಮನೆ ಟ್ರಾವೆಲಿಂಗ್ ಎಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಮಾಡೋದು
ವರ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗಿ. ವರ್ಕ್ ಪ್ರೆಷರ್ ಹೆವಿ ಇರುತ್ತೆ ಈ ಟೈಮಲ್ಲಿ. ಸೊ ಈ ಟೈಮಲ್ಲಿ ಏನಾದರೂ ಲ್ಯಾಪ್ಟಾಪ್ ಕೈ ಕೊಡ್ತು ಅಂತಂದರೆ ನೆಕ್ಸ್ಟ್ ಲೆವೆಲಿಗೆ ಸಫರ್ ಮಾಡಿಬಿಡ್ಬೇಕಾಗುತ್ತೆ. ಸೊ ಹಂಗಾಗಿ ಏನು ಆದರೆ ಆಯಿತು ಅಂತ ಅಂದ್ಬಿಟ್ಟು ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ. ಇದು ಹಿಂಗಿತ್ತು ನನ್ನ ಡೇ. ಆ್ಯಂಡ್ ಬೆಳಗ್ಗೆ ನಾನು ಇಲ್ಲಿಂದ ಬೇಗ ಹೋಗಿದ್ರಿಂದ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿರಲಿಲ್ಲ. ಅಲ್ಲೇ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತು ಮಧ್ಯಾಹ್ನ ಲಂಚ್ಗೂ ಏನು ಬಾಕ್ಸ್ ಎಲ್ಲ ಏನೂ ತೊಗೊಂಡೋಗಿರಲಿಲ್ಲ, ಅಲ್ಲೇನಾದರೂ ತಿನ್ನೋಣ ಅಂತ. ಆಫೀಸಲ್ಲೂ ಊಟ ತಿಂದು ಬೋರ್ ಆಗೋಗ್ಬಿಟ್ಟಿದೆ. ಬಿಕಾಸ್ ಅದೇ ಫ್ರೈಡ್ ರೈಸ್, ಅದೇ ನೂಡಲ್ಸ್, ಬಿರಿಯಾನಿ ಅದೇ ಇರುತ್ತೆ. ಬಟ್ ಏನೋ ಆ ಟೇಸ್ಟ್ ನನಗೆ ಪರ್ಸ್ನಲಿ ಇಷ್ಟನೇ ಆಗಲ್ಲ. ಸೊ ಯಾರಪ್ಪ ತಿಂತಾರೆ ಅದನ್ನು ಅಂತ ಫೀಲ್ ಆಗುತ್ತೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಏನೋ ಒಂಚೂರು ತಿನ್ನಬೇಕಲ್ವ ಅಂತ ಅಂದ್ಬಿಟ್ಟು ಮತ್ತೆ ಮಧ್ಯಾಹ್ನ ಎಲ್ಲ ಅಲ್ಲೇ ಊಟ ಮಾಡಿಕೊಂಡು ಆಮೇಲೆ ಈವ್ನಿಂಗ್ 6 o'clockಗೆ ನಾನು ಅದೆಲ್ಲ ನಿಮಗೆ ವಾಯ್ಸ್ ಓವರಲ್ಲಿ ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಒನ್ ಮೋರ್ ಟೈಮ್. ಸೊ ಇದಾಗಿತ್ತು ಈ ವಿಡಿಯೋ. ಐ ಥಿಂಕ್ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನೆಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.